ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗೋ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹನ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭನುಂಟು ಮಾಡಲಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ನಾನು ಹಿಂದಿನ ತಿಂಗಳಲ್ಲಿ ಹೇಳಿದಂತಹ ಫಲಗಳು ಬಹಳ ಜನಕ್ಕೆ ಆಗಿದೆ ಎಂಬುದನ್ನು ಕೂಡ ಫೋನ್ ಮಾಡಿ ಹೇಳಿದಿರಿ. ಶುಭವಾಗಲಿ. ನೋಡಿ, ಕರ್ಕ ರಾಶಿಯು ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯವರೆಗೂ ಕೂಡ ನೋಡ್ತಾ ಇರಿ. ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದು ಹಂತಕ್ಕೆ ಒತ್ತಡಗಳು ಸಮಸ್ಯೆಗಳು ಇದೇ ನಿಜ, ಆದರೆ ಕೆಲವೊಂದು ರೀತಿಯಲ್ಲಿ ನೀವು ಜಯವನ್ನು ಪಡೆದಿದ್ದೀರಿ ಹಿಂದಿನ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಅಲ್ವಾ. ಹಾಗಾಗಿ ಈ ಜೂನ್ ತಿಂಗಳಿನ ಮಾಸ ಭವಿಷ್ಯವು ಕೂಡ ಇಷ್ಟರ ಮಟ್ಟಿಗೆ ಆಗುತ್ತೆ ಎಂಬುದನ್ನು ಕೂಡ ನೀವು ನೋಡಿ ಒಂದು ಕಮೆಂಟನ್ನು ಮಾಡಿ. ಹೇಳುವಂಥದ್ದು ಗೋಚಾರ ಫಲ 1000 ಪಟ್ಟು ಆಗುತ್ತೆ ಅಂತಲ್ಲ, ಆಗುವಂಥ ಒಂದು ನಿರೀಕ್ಷೆಗಳು, ಮೋಡ ಆಗಿದೆ ಮಳೆ ಬರಬಹುದು ಹೇಳುವಂಥ ಒಂದು ನಿರೀಕ್ಷೆಗಳು ಆಗಲಿ ಅಂತೇಳಿ ಭಗವಂತನ ಬೇಡ್ಕೊಳ್ತಾ, ಒಂದನೇದಾಗಿ ಕರ್ಕ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಕೇತು, ಅಷ್ಟಮದಲ್ಲಿ ಶನಿ, ನವಮದಲ್ಲಿ ರಾಹು, ದಶಮದಲ್ಲಿ ಕುಜ, ಏಕಾದಶದಲ್ಲಿ ಗುರು ಮಾತ್ರ ಏಕಾದಶದಲ್ಲಿ ಕೂತಿದ್ದಾನೆ. ರಾಶಿಯಲ್ಲಿ ರವಿ ಮತ್ತು ಬುಧರು ಶುಕ್ರರು ಕೂತಿದ್ದಾರೆ. ಏನಾಗ್ಬೋದು ನಿಮ್ಮ ಪರಿಸ್ಥಿತಿ ನೋಡೋಣ, ದೇವರು ಹೇಗೆ ದಾರಿ ತೋರಿಸ್ತಾನೆ ಎಂಬುದನ್ನು. ಇನ್ನು ವಿಶೇಷವಾಗಿ 6ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಜೂನ್ 6. ಹರಿಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಾದಾಮಿ ಅಮಾವಾಸ್ಯೆ ಹೇಳುವಂಥದ್ದು. 22ನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಇದೆ. ಹಾಗೆ 18ನೇ ತಾರೀಕಿಗೆ ನಿರ್ಜಲ ಏಕಾದಶಿ, ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, 18ನೇ ತಾರೀಕಿಗೆ ಏನಾದರೂ ಒಂದು ದೇವತಾ ಆರಾಧನೆ ಪೂಜೆಯನ್ನು ಮಾಡಿಕೊಳ್ಳಿ. 17 ಅಥವಾ 18 ಯಾವುದು ಮಾಡಿದ್ರೂ ಪರವಾಗಿಲ್ಲ. 18 ಮಾಡಿದ್ರೂ ಆಗುತ್ತೆ, 17 ಮಾಡಿದ್ರೂ ಆಗುತ್ತೆ, ಅದು ಒಳ್ಳೆಯದಾದಂಥದ್ದು. 25ನೇ ತಾರೀಕು ಸಂಕಷ್ಟದ ಚತುರ್ಥಿ ಇದೆ. ಈಗೆಲ್ಲ ಒಂದು ಒಳ್ಳೆಯದಾದಂತಹ ಒಂದು ಶುಭವಾದಂಥ ಮುಹೂರ್ತಗಳು ಈಗೆಲ್ಲ ಇದ್ದಾವೆ. ನೋಡೋಣ ಏನೇನು ಈ ತಿಂಗಳಲ್ಲಿ ನಾನು ಸ್ಕ್ರಿಪ್ಟ್ ಮಾಡ್ಕೊಂಬಂದಿದ್ದೇನೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಶುಭವಾಗಲಿ. ನೋಡಿ, ಒಂದನೇದಾಗಿ ಯಾವುದೋ ಒಂದು ಕಾನೂನಿನ ವಿಷಯದಲ್ಲಿ ಹಿಂದೆ ಹೇಳ್ತಾ ಇದ್ದೆ ನಿಮಗೆ ಆಗತ್ತೆ ಅಂಥೇಳಿ, ಬಹುಶಃ ನಿಮ್ಮ ಜೊತೆ ಆಗಿರಬೇಕು ಅನಿಸುತ್ತೆ. ಆಗಿಲ್ಲ ಅಂತಂದರೆ ಈ ಒಂದು ಜೂನಲ್ಲರ ಆಗುವಂಥ ಸಾಧ್ಯತೆಗಳಿದೆ, ಸ್ಪಷ್ಟನ ಹೇಳುವಂಥದ್ದು. ಎರಡನೇದಾಗಿ ಮಂಗಲಕರ ವಾತಾವರಣದಲ್ಲಿ ನೀವು ಭಾಗವಹಿಸ್ತೀರಿ, ಮಂಗಲವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಯಾಕಂದರೆ ಜೀವನದಲ್ಲಿ ಕೆಲವೊಂದು ಯಾವ ಥರ ಅಂತಂದರೆ, ಎಷ್ಟು ದುಡ್ಡು ಕೊಟ್ಟರೂ ಕೂಡ ಸಮಾಧಾನ ಸಿಗೋದಿಲ್ಲ, ಅಥವಾ ಯಾರ ಹತ್ರ ಹೇಳಿದ್ರೂ ಸಮಾಧಾನ ಸಿಗೋದಿಲ್ಲ. ನಿಮಗೆ ನೀವೇ ಸಮಾಧಾನ ಹೇಳ್ಕೊಳ್ಳುವಂಥ ಒಂದು ತಿಂಗಳು ನಿಮಗೆ ಮೇ ಆಗಿತ್ತು. ಅದೇ ಥರ ಈ ಜೂನ್ ತಿಂಗಳು ಕೂಡ ಅದೇ ಥರ ಆಗುತ್ತೆ. ನೋಡಿ, ನಿಮಗೆ ಆ ಮುಂದುವರೆದ ಭಾಗದ ತಿಂಗಳು ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಗುರು ಒಬ್ಬನು ನಿಮಗೆ ಏಕಾದಶಕ್ಕೆ ಬಂದಿದ್ದಾನೆ. ಅಂದರೆ ಲಾಭಗಳನ್ನು ಕೊಡುವಂತಹದ್ದು. ಯಾವುದೇ ಉದ್ಯೋಗ ಕೈ ಹಾಕಿ ಲಾಭ ಆಗ್ತದೆ, ಹಾಗಂತ ನೀವು ಅಂದ್ಕೊಳ್ಬಹುದು ಇನ್ನು ನಷ್ಟ ಕಾಣ್ತಾ ಇದೆಯಲ್ಲ ಅಂಥೇಳಿ. ಆದರೆ ಈಗ ನಷ್ಟ ಅಂತ ಅನಿಸಿದ್ರು ಕೂಡ ಮುಂದೊಂದು ಲಾಭ ಆಗುತ್ತೆ. ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೇನಲ್ಲಪ್ಪ, ಯಾವುದೋ ಒಂದು ಸೈಟಿಗೆ ಬಹಳ ದುಡ್ಡು ಖರ್ಚಾಗೋಯ್ತು, ಏನು ಮಾಡೋದು, ರಿಜಿಸ್ಟರ್ ಮಾಡ್ಕೊಳ್ಬೇಕು, ಒತ್ತಡ ಮಾಡ್ತಾ ಇದ್ದಾರೆ. ಹೌದು, ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಮುಂದೆ ನಿಮ್ಗೆ ಒಳ್ಳೆಯದಾದಂಥದ್ದು ಆಗ್ತದೆ. ಅಷ್ಟಮ ಶನಿ ಇದ್ದರೂ ಕೂಡ, ದುಃಖಗಳು ಉಂಟಾದರೂ ಕೂಡ ಕೆಲವೊಂದು ಕಡೆ ಸುಖಗಳು ಕಾಣ್ತಾ ಇದೆ. ನಿಮಗೆ ದುಃಖ ಉಂಟಾಗ್ತಾ ಇದೆ ಹಾಗಂತೇಳಿ ನಿಮಗೆ ಚಿಂತೆಗಳು ಉಂಟಾಗ್ತಾ ಇದೆ ನಿಮಗೆ, ಆದರೂ ಮುಂದೆ ಬರುವಂತಹ ಸುಖಕ್ಕೆ ಅದು ಒಂದು ಕಾರಣವಾಗುತ್ತೆ ಅಂತ ಒತ್ತಿ ನಾನು ಹೇಳುವಂಥ ಪ್ರಯತ್ನ. ಸಾಧು ಸಂತರು ಮತ್ತು ಜ್ಞಾನಕ್ಕೆ ನಿಮ್ಮ ಸದಾಕಾಲ ಇರುವಂಥ ಅವಕಾಶಗಳಿರುವಂಥ ವ್ಯಕ್ತಿಗಳು, ಓದುತ್ತಾ ಇರುವಂಥ ವಿದ್ಯಾರ್ಥಿಗಳು, ಇವರಿಗೆಲ್ಲ ಈ ತಿಂಗಳು ಬಹಳ ಶುಭವಾಗ್ತದೆ ಅಂತಲೂ ಕೂಡ ಹೇಳಬಹುದು. ಅನಂತರದಲ್ಲಿ ಸ್ವಲ್ಪ ವಾಹನ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಯಾಕೋ ವಾಹನಕ್ಕೆ ಸಣ್ಣ ಪುಟ್ಟ ಅವಘಡಗಳು ಅಂತಲ್ಲ, ಸ್ವಲ್ಪ ಕಿರಿಕಿರಿಗಳು, ಎಲ್ಲೋ ಒಂದು ಕಡೆ ನಿಲ್ಲಿಸಿರ್ತೀರಿ, ಪಂಚರ್ ಆಗ್ತದೆ, ಪೆಟ್ರೋಲ್ ಇದೆ ಅಂತ ಅಂದ್ಕೊಳ್ತೀರಿ, ಪೆಟ್ರೋಲ್ ಖರ್ಚಾಗಿ ಹೋಗಿರ್ತದೆ. ಹೀಗೆ ಏನೋ ಒಂದು ನಿಮ್ಮ ಒತ್ತಡದಿಂದ ಆಗಬಹುದು. ಒಟ್ಟಿನಲ್ಲಿ ಅದರಿಂದ ಒಂದು ಯಾವುದನ್ನು ಹೊಸದಾದಂಥ ವಾಹನಕ್ಕೂ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳಿದೆ. ಅದರ ಜೊತೆಯಲ್ಲಿ ಸೋದರರಿಗೆ ಬಹಳ ಒಳ್ಳೆಯದು. ಮತ್ತು ನಿಮ್ಗೆ ಪ್ರಶಂಸೆಯ ಸನ್ಮಾನಗಳು ಈ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆಗಳು. ಇನ್ನೊಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ, ಪ್ರಶಂಸೆ ಸಿಗುವಂಥದ್ದು, ಸನ್ಮಾನ ಸಿಗುವಂಥದ್ದು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬರ್ತದೆ. ನಿಮ್ಗೆ ಒಳ್ಳೇದು ಮಾಡಿ, ಯಾಕಂದರೆ ಈಗ ನಿಮ್ಗೆ ಅವಕಾಶಗಳಿದೆ. ಗುರು ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಲ್ಲರೂ ಕೈ ಬಿಟ್ಟುಬಿಟ್ಟಿದ್ದಾರೆ. ನಿಮಗೆ ದುಃಖ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ. ಬಹಳ ಜನ ಕಾಮೆಂಟ್ ಮಾಡೋದು ನೋಡಿದ್ರೆ ನನಗೆ ಬೇಸರ ಅನಿಸುತ್ತೆ. ಆದರೆ ಯಾವುದೋ ಒಂದು ಅದೃಶ್ಯವಾದಂಥ ಅಗೋಚರವಾದಂಥ ಒಂದು ಶಕ್ತಿ ಅಥವಾ ಪೂರ್ವ ಪುಣ್ಯ ಹೇಳುವಂತಹ ಒಂದು ಶಕ್ತಿ ಯಾವುದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಭಗವಂತನ ಅನುಗ್ರಹದಿಂದ ಅದು ಎತ್ತಬಹುದು, ನಿಮ್ಮನ್ನು ಮೇಲುಗಡೆ ಒಳ್ಳೆ ಥರದಲ್ಲಿ ಕರ್ಕೊಂಡು ಹೋಗಬಹುದು ಅಂತ ಹೇಳ್ತೇನೆ. ಭೂಮಿಯ ಲಾಭ ಇದು ಬಹಳ ಮುಖ್ಯವಾಗಿ ನೋಡಿ, ಪೂಜೆನಿಂದ ಹೇಳಲೇಬೇಕು. ನಿಮಗೆ ಭೂಮಿಯ ಅವಕಾಶಗಳು, ಲಾಭಗಳು ಸಿಗುವಂಥ ಚಾನ್ಸಸ್ಸು ಕೂಡ ಈ ತಿಂಗಳಲ್ಲಿ ಆಗುತ್ತೆ. ಇದ್ದ ಹಾಗೆ ದಿಢೀರ್ನ ಏನೋ ಒಂದಷ್ಟು ದುಸ್ವಪ್ನ ಕಾಣ್ತಾ ಇರುವಂಥದ್ದು, ಬದಲಾವಣೆ ಆಗುವಂಥದ್ದು, ಯಾವುದೋ ಶತ್ರುಗಳು ಮಿತ್ರರಾಗುವಂಥದ್ದು,
ಯಾವುದೋ ದೊಡ್ಡದಾದಂತಹ ಕಲ್ಲು ಬಂಡೆ ತಲೆ ಮೇಲೆ ಬಿದ್ದ ಹಾಗೆ ಏನಕ್ಕೂ ಸಿಕ್ಕಾಕೊಂಡಿರ್ತೀರಿ, ಆದರೆ ಹೂ ಎತ್ತದಾಗ ಭಗವಂತನು ಮಾಡ್ತಾನೆ. ಯಾಕಂದರೆ ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕೆಲವೊಂದ್ಸಲ ಕಾಡ್ತದೆ, ಆದರೆ ಆ ದೊಡ್ಡದಾದಂತಹ ಕಾಡುವಂಥ ಏನು ಸಮಸ್ಯೆಗಳು ಸ್ವಲ್ಪ ದೂರಾಗಿ ಒಳ್ಳೆ ಥರದಲ್ಲಿ ಭಗವಂತನು ನಿಮ್ಮನ್ನು ನಡೆಸ್ತಾನೆ, ಬೆಳೆಸ್ತಾನೆ. ಅದು ಬಹಳ ಮುಖ್ಯವಾದಂಥದ್ದು. ಮತ್ತು ನಿಮಗೆ ನಿರೀಕ್ಷೆಗೂ ಕೂಡ ಮೀರಿ ಮೇ ತಿಂಗಳಲ್ಲಿ ಹೇಗಾಗಿತ್ತೋ ಅದಕ್ಕಿಂತನೂ ಕೂಡ ಜೂನ್ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು. ಪ್ಲ್ಯಾನ್ ಮಾಡಿ, ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗುತ್ತೆ. ಹಗಲು ರಾತ್ರಿ ಬಹುಶಃ ಆಶ್ಲೇಷ ನಕ್ಷತ್ರದವ್ರು ಮಾಡ್ತೀರಿ ಅನಿಸುತ್ತೆ. ಹಗಲು ರಾತ್ರಿ ಕನಸು ಕಾಣ್ತಾ ಇದ್ರಿ, ಹಗಲು ರಾತ್ರಿ ಸಾಧನೆ ಮಾಡಬೇಕು ಅಂದ್ಕೊಳ್ತಾ ಇದ್ರಿ, ಹಗಲು ರಾತ್ರಿ ಏನೋ ಒಂದು ನಾನು ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ ನೀವು ಅಲ್ವಾ. ಹಾಗಂತ ಹಗಲು ರಾತ್ರಿಯ ಕಷ್ಟ ನಷ್ಟ ದುಃಖಗಳು ಏನೇನಿದೆಯೋ ಅದನ್ನೆಲ್ಲ ಭಗವಂತ ತೊಂದರೆಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಅದರ ಜೊತೆಯಲ್ಲಿ ಆರೋಗ್ಯಕ್ಕೂ ಕೂಡ ಸ್ವಲ್ಪ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಮತ್ತು ಮನಶ್ಚಾಂಚಲ್ಯ, ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತವೆ, ಕೆಲಸಗಳೆಲ್ಲ ಇದೆ, ಎಷ್ಟು ಕೆಲಸ ಮಾಡಿದ್ರು ಕೆಲಸ ಇದೆ, ಆದರೆ ಆ ಮನಸ್ಸಿನ ಚಾಂಚಲ್ಯ ಹೇಳುವಂಥದ್ದು ದ್ವಂದ್ವ ಸ್ವಭಾವಕ್ಕೆ ತಿರುಗಿರುವಂಥ ಚಂಚಲ ಸ್ವಭಾವ ಒಂದು ತೀರ್ಮಾನಕ್ಕೆ ಬರುತ್ತೆ ಈ ತಿಂಗಳಲ್ಲಿ. ಅಲ್ಲಿ ಮಾಡಲೋ ಇಲ್ಲಿ ಮಾಡಲೋ ಹೇಳುವಂಥದ್ದು. ಮತ್ತು ಬಹುಮುಖವಾದಂಥ ಉದ್ಯೋಗಿಗಳು ನೀವು, ಯಾಕಂದರೆ ಕರ್ಕರಾಶಿಯವರಿಗೆ ನಾವು ಹೇಳುವಂಥದ್ದು ನೀರಿನ ಉದ್ಯೋಗ ಇರಬಹುದು, ಬಹುಮುಖವಾದಂಥ ಉದ್ಯೋಗ ಇರಬಹುದು. ಏನೋ ಒಂದು ಒಳ್ಳೆ ರೀತಿಯಾದಂಥ ಉದ್ಯೋಗಗಳನ್ನು ನೀವು ಮಾಡ್ತಾ ನಡೆಸ್ತಾ ಹೋದರೆ ಭಗವಂತನ ಅನುಗ್ರಹ ಮಾಡ್ತಾನೆ. ನಿಮ್ಮ ಬಹುಮುಖವಾದಂಥ ಪ್ರತಿಭೆ ಇರಬಹುದು, ಉದ್ಯೋಗ ಇರಬಹುದು, ಇದೆಲ್ಲ ನಿಮ್ಮನ್ನು ಒಳ್ಳೆ ರೀತಿಯಾಗಿ ಕರ್ಕೊಂಡು ಹೋಗ್ತದೆ. ನೋಡಿ, ಬಹಳ ಮುಖ್ಯವಾಗಿ 5 ಉದ್ಯೋಗ ಮಾಡುವಂಥವ್ರು ಈ ತಿಂಗಳ ಶುಭ ಅಂತ ಹೇಳ್ತೇನೆ. ದಾರ್ಮುಖ ಮುಖಂಡರು ಇರಬಹುದು, ಅಥವಾ ಕೃಷಿಯ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರು ಇರಬಹುದು, ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಇರಬಹುದು, ಅಥವಾ ಯಾವುದೋ ಒಂದು ಮಿಡ್ಲ್ ಮ್ಯಾನ್ ಮಧ್ಯವರ್ತಿಗಳಾಗಿರುವಂಥದ್ದು, ಯೂಟ್ಯೂಬರ್ಸ್. ಇದು 5 ನಿಮಗೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಬಂಪರ್ ಲಾಭವಂತಲೇ ಹೇಳಬಹುದು. ಇದೆಲ್ಲ ನಿಮ್ಗೆ ಒಳ್ಳೆಯದಾದದ್ದನ್ನು ಭಗವಂತ ಅನುಗ್ರಹ ಮಾಡಲಿ. 1-2-3 ಜಾಗ್ರತೆ ಹೇಳ್ತೇನೆ. ಒಂದನೇದಾದಂತಹ ಜಾಗ್ರತೆ, ಖುಷಿ ಸಂತೋಷ ಹೇಳುವಂಥದ್ದು ಸಿಕ್ಕಿದೆ, ಸಿಗ್ತಾ ಇದೆ ಅಂತ ಹೇಳಿ ಗುರು ಬದಲಾವಣೆ ಆಗಿದೆ ಅಂತೇಳಿ ಮೈ ಮರಿಲಿಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತಿನ ದಿವಸ ಹೀಗಿದೆ, ನಾಳೆಗೆ ಹೇಗೂ ಕೂಡ ಬರಬಹುದು. ನೀವು ಹಿಂದೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ, ಹಾಗಾಗಿ ಮೈ ಮರಿಲಿಕ್ಕೆ ಹೋಗಬೇಡಿ. ನಿಮ್ಮ ಸಾಧನೆಗಳನ್ನು ಸದಾ ಕಾಲ ಮಾಡ್ತಾ ಇರಿ. ಆಮೆಯ ಗತಿಯಲ್ಲಿ ಹೋಗ್ತಾ ಇದ್ರು ಕೂಡ ಇವತ್ತೆಲ್ಲ ನಾಳೆ ಗುರಿ ತಲುಪಿಸಬಹುದು ಹೇಳುವಂಥದ್ದನ್ನು ಹೇಳಬಹುದು. ಎರಡನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಈ ತಿಂಗಳಲ್ಲಿ ಕಾಳಜಿ ವಹಿಸಲೇಬೇಕು. ಯಾಕಂದರೆ ನಿಮಗೆ ಸುಸ್ತಾಗುವಂಥದ್ದು, ಚಿಂತೆ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು, ಜೀರ್ಣಕ್ರಿಯೆ ತೊಂದರೆ ಆಗುವಂಥದ್ದು, ಹಾಗಾಗಿ ಆರೋಗ್ಯದ ಬಗ್ಗೆ ಒತ್ತಿ ಹೇಳ್ತೇನೆ, ತೊಂದರೆಗಳಿಗೆ ಸರಿ ಮಾಡಿಕೊಳ್ಳಿ. ಮೂರನೇದಾಗಿ ನಿಮಗೆ ಸಾಲಗಿಲ್ಲ ಆದಷ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಒಳ್ಳೆ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾನೆ. ಕಿವಿ ಮಾತು ಸಾಲಕ್ಕೆ ಹೆಚ್ಚು ಹೋಗ್ಲಿಕ್ಕೆ ಹೋಗಬೇಡಿ. 4ನೇದಾಗಿ ಸ್ತ್ರೀಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತಾನೆ. 5ನೇದಾಗಿ ಸ್ವಲ್ಪ ನಿಮ್ಮ ಹಿತಮಿತಿಯಲ್ಲಿ ಎಲ್ಲವೂ ಕೂಡ ಇಟ್ಕೊಳ್ಳಿ ಅಂತ ಹೇಳ್ತಾನೆ, ಎಲ್ಲವೂ ಕೂಡ. ಅದಕ್ಕೆ ನಾವೆಲ್ಲ ಎಷ್ಟೋ ಸಲ ಯೋಚನೆ ಮಾಡ್ತೇವೆ, ಒಳ್ಳೆಯದನ್ನು ಕೂಡ ಅತಿ ಸರ್ವತ್ರ ವರ್ಜೆ ಅಂತ ಒಳ್ಳೇದು ಮಾಡಲಿಕ್ಕೆ ಹೋದರೂ ಸಮಸ್ಯೆಗಳು ಕೆಲವೊಂದು ಸಲ ನಮಗೆ ಗಂಟು ಹಾಕ್ಕೊಳ್ತದೆ. ಇದಿಷ್ಟು ನೀವು ಜಾಗ್ರತೆ ವಹಿಸ್ಕೊಂಡ್ರೆ ಸಾಕು. ನೋಡಿ, ಈ ತಿಂಗಳಲ್ಲಿ ಏನಪ್ಪ ಶುಭವಾದಂಥ ದಿವಸಗಳು ಅಂತಂದರೆ, 1ನೇದು 16ನೇ ತಾರೀಕು ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ, ದಶಮಿ ಇದೆ, ಅದು ಒಳ್ಳೆಯದಾದಂಥದ್ದು. 26ನೇ ತಾರೀಕಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಇಷ್ಟು ಮಾಡಿದ್ರೆ ಶುಭವಾಗ್ತದೆ. ಇನ್ನು ಪುನರ್ವಸು ನಕ್ಷತ್ರ 4ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಮನಾಮಸ್ಮರಣೆ, ರಾಮಾಯ ನಮಃ ಅಂತೇಳಿ ಕಮೆಂಟ್ ಮಾಡಿದ್ರು ಪರವಾಗಿಲ್ಲ, ರಾಮನಾಮಸ್ಮರಣೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ಅವಕಾಶಗಳಿದ್ದರೆ ರಾಮಾಯಣ ಪಾರಾಯಣೆಯನ್ನೇ ಮಾಡಿ. ವೃದ್ಧರಿದ್ದರೆ ಅಥವಾ ಅವಕಾಶಗಳಿದ್ದರೆ, ಸಮಯ ಇರಬೇಕು ಏನಾದರೂ ಮಾಡಬೇಕು ಅಂತಂದರೆ. ಒಂದು ಕಡೆ ಮೊಬೈಲ್ ಬಂದು ಒಂದು ಟೆನ್ಷನ್ ಮಾಡ್ಕೊಂಡು ಮಾಡ್ಲಿಕ್ಕೆ ಹೋಗಬೇಡಿ. ದೇವರನ್ನು ಅವನ ನಂಬಿ ಶ್ರದ್ಧೆಯಿಂದ ಎಲ್ಲವನ್ನು ಬಿಟ್ಟು ಆ ಭಗವಂತನ ಹತ್ರ ಶರಣಾಗತಿಯನ್ನು ಹೊಂದಿ. ಶರಣಾಗತಿ ಒಂದೇ ಭಗವಂತನ ಹತ್ರ ನಾವು ಮಾಡುವಂತಹ ಪ್ರಯತ್ನ. ಪುಷ್ಯ ನಕ್ಷತ್ರ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣು ಸಹಸ್ರನಾಮ ಹೇಳಿ. ವಿಷ್ಣು ಸಹಸ್ರನಾಮದಲ್ಲಿ ಅಧೃತ ಸ್ವಧೃತ ಸ್ವಾವಿಸಹ ಪ್ರಾಗ್ವಂಶೋ ವಂಶವರ್ಧನಃ ಈ ಶ್ಲೋಕವನ್ನು ಪಠನೆ ಮಾಡಿ. ಅಥವಾ ವಿಷ್ಣು ಸಹಸ್ರನಾಮವನ್ನು ಹೇಳ್ತೀರಿ ಅಂದರೆ ಸಂತೋಷ. ಹೇಳಲಿಕ್ಕೆ ಆಗಲ್ಲ ಅಂದರೆ ಕೇಳಿಸ್ಕೊಳ್ಳಿ, ಎಲ್ಲೋ ವಾಹನದಲ್ಲಿ ಡ್ರೈವಿಂಗಲ್ಲೆಲ್ಲಿ ಇರ್ತೀರಿ ಅಂದರೆ ಕೇಳಿಸ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಆದಷ್ಟು ಬೆಳಗ್ಗೆ ಸಮಯಕ್ಕೆ ಕೇಳ್ಕೊಳ್ಳಿ. ಒಂದು 7 ಗಂಟೆ 8 ಗಂಟೆ ಒಳಗಡೆಗೆ ಪ್ರಯತ್ನ ಮಾಡಿ. ಆಶ್ಲೇಷ ನಕ್ಷತ್ರ, ನೀವು ಏನು ಮಾಡೋದು ಬೇಡ, ನಾಗನನ್ನೇ ಗಟ್ಟಿ ಹಿಡ್ಕೊಳ್ಳಿ. ನಾಗದೇವರನ್ನು ಪ್ರಾರ್ಥನೆ ಮಾಡಿ, ನಾಗನ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡಿ, ನಾಗದೇವರನ್ನು ಒಲಿಸ್ಕೊಳ್ಳಿ. ನಾಗ ಮಂತ್ರ ಪಠನೆ ಮಾಡಿ. ನವನಾಗ ಸ್ತೋತ್ರ ಅಂತಿದೆ, ಹಿಂದೆ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ಪಠನೆ ಮಾಡಿ. ಇದಿಷ್ಟು ಮಾಡಿ ಆ ದೈವಾನುಗ್ರಹದಿಂದ ಎಲ್ಲ ಕರ್ಕರಾಶಿಯನ್ನು ಎತ್ತುತ್ತಾ ಇದ್ದಾನೆ. ಯಾಕಂದರೆ ನಿಮಗೆ ಗೊತ್ತಾಗ್ತಾ ಇದೆ, ನಿಮ್ಮನ್ನು ಬಹಳ ಉತ್ತಮ ಮಟ್ಟಕ್ಕೆ ಆ ಭಗವಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಗುರುಬಲ ಬೇರೆ ಬಂದಿದೆ, ಶನಿ ಸ್ವಲ್ಪ ಅಷ್ಟಮದಲ್ಲಿ ಇದ್ದಾನೆ, ದುಃಖಗಳು ಕೂಡ ಇದೆ, ಅದರ ಮುಂದಿನ ಸುಖಕ ದಾರಿಗಳಾಗ್ತಾ ಇದೆ. ಶುಭವಾಗಲಿ, ಮಂಗಲವಾಗಲಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿದೇವೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.